ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ತುಂಬ ಜನ ನನ್ನ ಕೇಳಿದ್ದೇನೆಂದರೆ ಯಾಕೆ ಸರಿಯಾಗಿ ವಿಡಿಯೋ ಆಗ್ತಾ ಇಲ್ಲ, ಮತ್ತು ಹೆಲ್ತ್ ಏನಾದರೂ ಇಶ್ಯೂ ಆಗಿದೆಯಾ, ಸರಿಯಾಗಿ ವೀಡಿಯೋಸ್ ಬರ್ತಾಯಿಲ್ಲ. ಯಾಕಂದರೆ ನಾನು ಡೈಲಿ ಹಾಕ್ತಾ ಇದ್ದೆ, ಯಾವಾಗಾದರೂ ಒಂದ್ಸಲಿ ಮಾತ್ರನೇ 3 ದಿವಸಕ್ಕೆ ಒಂದ್ಸಲಿ ಆ ರೀತಿ ವೀಡಿಯೋಸ್ ಹಾಕ್ತಾ ಇದ್ದಿದ್ದು. ಈ ಒಂದು 3 ಮಂತ್ಸಿಂದ ಅಷ್ಟೊಂದು ವೀಡಿಯೋಸ್ ಬರಲಿಲ್ಲ. ಇದಕ್ಕೆ ಒಂದು ಮೈನ್ ರೀಸನ್ ಇದೆ, ಅದಕ್ಕೇ ನಾನು ವೀಡಿಯೋ ಹಾಕಲಿಲ್ಲ. ಲಾಸ್ಟ್ ನನಗೆ January 30th ಬಂದು ನಾನು ಆ ವೀಕಲ್ಲಿ ಬಂದು ಹಲ್ಲಿನ ಟ್ರೀಟ್ಮೆಂಟ್ಗೆ ಹೋಗ್ತಾ ಇದ್ದೆ. ಸೊ ಏನಂದರೆ ಒಂದು ಹಲ್ಲು ಬಂದು ಒಂದು ಸ್ವಲ್ಪ ಈ ರೂಟ್ ಕೆನಾಲ್ ಮಾಡಿಸ್ಬೇಕಾಗಿತ್ತು, ಇನ್ನೊಂದು ಹಲ್ಲು ಬಂದು ನಾನು ಕಟ್ಟಿಸ್ಕೋಬೇಕಾಗಿತ್ತು. ಅಂದರೆ 2 ಹಲ್ಲಿನ ಮಧ್ಯೆ ಏನಾಯಿತು ಅಂತಂದರೆ ಫುಲ್ಲಾಗೆ ಹಲ್ಲು ಕೂರಿಸ್ಕೊಳ್ಳೋಕ್ಕಾಗದೇ ಇರೋಷ್ಟು ಅದು ಹಲ್ಲು ಜರುಗಿದೆ. ಒಂದು ಹಲ್ಲು ಬಂದು ಫಸ್ಟೇ ಕೀಳ್ಸಿದ್ದೆ, 2019 ನಾನು ಬಂದು ಹಲ್ಲನ್ನ ಕೀಳ್ಸಿದ್ದೆ, ಹುಳುಕಾಗಿತ್ತು ಅಂತ. ಅವ್ರು ಡಾಕ್ಟ್ರ್ ಬಂದು ಸಜೆಸ್ಟ್ ಮಾಡಿದರು, ಹಲ್ಲು ಕಟ್ಟಿಸ್ಕೊಳ್ಳಿ, ಅಲ್ಲಿ ಬ್ರಿಡ್ಜ್ ಮಾಡಿಸ್ಕೊಳ್ಳಿ, ಇಲ್ಲ ಅಂತಂದರೆ ನೀವು ಇಂಪ್ಲಾಂಟ್ ಹಾಕ್ಸ್ಕೊಳ್ಳಿ ಅಂತ ಆಗಲೇ ಹೇಳಿದರು ನನಗೆ. ನಾನು ಅವಾಗ ಅದನ್ನು ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಏನಾಯಿತು ಅಂದರೆ ಹಲ್ಲಿನ ಮಧ್ಯೆ ಗ್ಯಾಪ್ ಇದ್ದಿದ್ದರಿಂದ ಈ ಸೈಡಲ್ಲೂ ಬಂದು ಈ ರೀತಿ ಬಂದ್ಬಿಟ್ಟಿದೆ. ಸೊ ಹಂಗಾಗಿ ಅದೇನಾಯಿತು ಅಂದರೆ ಹಿಂಗೆ ಬಂದಿರೋದ್ರಿಂದ ಹಲ್ಲು ಕ್ರೌನ್ ಕೂರಿಸೋದಕ್ಕೆ ಆಗೋದಿಲ್ಲ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬಂದು ನನಗೆ ಆಗಿತ್ತು. ಸೊ ಹಾಗಾಗಿ ಟ್ರೀಟ್ಮೆಂಟ್ಗೆ ಹೋಗ್ತಾ ಇದ್ದೆ, ಹಾಗಾಗಿ ನನ್ನಿಂದ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಮತ್ತು ಫಸ್ಟ್ ಏನಾಯಿತು ಅಂದರೆ ನನಗೆ 2 ಕಡೆನೂ, ಅಂದರೆ ಈ ಸೈಡ್ ಬಂದು ಹಲ್ಲು ನನಗೆ ರೂಟ್ ಕೆನಲ್ ಆಗಿದೆ, ಈ ಸೈಡ್ ಬಂದು ಹಲ್ಲು ಕೀಳಿಸ್ಕೊಂಡಿದ್ದನ್ನು ನಾನು ಇಂಪ್ಲಾಂಟ್ ಮಾಡಿಸಿದ್ದೀನಿ. ಸೊ ಇದೊಂದು ಕಂಟೆಂಟ್ ಹಾಗೆ ಹಾಕಬೇಕಾ ಅನ್ನೋದು ನನಗೆ ಅವಾಗ ಐಡಿಯಾ ಇಲ್ಲ. ಇದೆಲ್ಲ ಹೇಳಬೇಕಾ ಬೇಡವಾ, ಹೇಳಿದ್ರೆ ಯೂಸ್ ಆಗುತ್ತೆ ಕೆಲವ್ರಿಗೆ. ಯಾಕಂದರೆ ತುಂಬ ಜನ ಡೆಂಟಲ್ ಇಶ್ಯೂಯಿಂದ ಇರ್ತೀರಾ, ಇದು ಮಾಡಿಸ್ಕೊಂಡ್ರೆ ಪ್ರಾಬ್ಲಮ್ಮ, ಇದು ಮಾಡಿಸ್ಕೊಂಡಿಲ್ಲ ಅಂದರೆ ಹೇಗೆ ಅನ್ನೋ ಥರನೂ ನಿಮಗೆ ಡೌಟ್ಸ್ ಇರ್ಬೋದು ಮೇ ಬಿ. ಸೊ ಇದೊಂದು ಕಂಟೆಂಟ್ ಅಂತಲ್ಲ, ಒಂದು ಯಾಕಂದರೆ ಕಂಟೆಂಟ್ ಮಾಡಿದರೆ ನಾನು ಇದನ್ನು ಬಿಗಿನಿಂಗಲ್ಲೇ ಮಾಡ್ಬೋದಿತ್ತು, ಜಾನ್ವರಿಯಲ್ಲೇ ಮಾಡ್ಬೋದಿತ್ತು, ಇಲ್ಲ ಫೆಬ್ರವರಿಯಲ್ಲಿ ಮಾಡ್ಬೋದಿತ್ತು. ಈಗ ಮೇಲೆ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಬಟ್ ತುಂಬ ಜನ ಕೇಳಿದ್ರಿಂದ ಇದಕ್ಕೆ ನಾನು ಆನ್ಸರ್ ಕೊಡಲೇಬೇಕಲ್ವ, ಹಂಗಾಗಿ ನಾನು ಈ ವಿಡಿಯೋನ ಒಂದು ಇನ್ಫಾರ್ಮೇಷನ್ ಪರ್ಪಸ್ಸಾಗಿ ಮಾಡ್ತಾಯಿದ್ದೀನಿ. ಏನಾಯ್ತಂದರೆ ನನಗೆ ಆ ವೀಕಲ್ಲಿ ಫಸ್ಟ್ ಏನು ಮಾಡಿದ್ರು ಅಂದರೆ ಇಲ್ಲಿ ಒಂದು ಸ್ವಲ್ಪ ಹಲ್ಲು ನನಗೆ ನೋವಾಗ್ತಾ ಇತ್ತು. ಫಸ್ಟೇ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಅದಕ್ಕೆ ನಾನು ಸಿಮೆಂಟ್ ಅಂದರೆ ಫಿಲ್ಲಿಂಗ್ ಮಾಡ್ತಾರೆ, ಆ ಫಿಲ್ಲಿಂಗ್ ಮಾಡಿಸ್ಕೊಂಡು ಬಂದಿದ್ದೆ. ಅದು ಒಂದು ಸ್ವಲ್ಪ ಹೋಗ್ತಾ ಏನಾಯಿತು ಅಂದರೆ ಕಿತ್ತೋಗಿ ಏನಾಯಿತು ಅಂದರೆ ನನಗೆ ಪೇಯ್ನ್ ಆಗೋದಕ್ಕೆ ಶುರು ಆಯಿತು. ದವಡೆ ಹಲ್ಲು ತುಂಬ ಪೇಯ್ನ್ ಆಗ್ತಾಯಿತ್ತು ಈ ಸೈಡ್ ಮೇಲೆ. ಸೊ ಹೋಗಿ ನೋಡಿದಾಗ ಡಾಕ್ಟ್ರ್ ಏನಂದರೆ ರೂಟ್ ಕೆನಲ್ ಮಾಡಿ ಹಲ್ಲನ್ನ ಸ್ವಲ್ಪ ಚಿಕ್ಕದು ಮಾಡಿ ಅದಕ್ಕೆ ಒಂದು ಕ್ರೌನ್ ಕೂರ್ಸೋಣ ಅಂತ ಹೇಳಿದ್ರು. ಸರಿ ಆಯಿತು, ಅದೊಂದು ವಾರ ಟ್ರೀಟ್ಮೆಂಟ್ ಹೋಯಿತು. ಅದ್ರ ಜೊತೆಗೆ ಇದ್ದದ್ದು ಟ್ರೀಟ್ಮೆಂಟೂ ಹಾಗೇ ಡಬಲ್ ಟ್ರೀಟ್ಮೆಂಟ್ಸ್ನ ಒಂದೇ ಸಲ ಮಾಡಿಸ್ಕೊಂಡು ಬಂದು ನನಗೆ ತುಂಬಾ ಟ್ರೀಟ್ಮೆಂಟಿಂದ ನನಗೆ ಸಫರ್ ಆಗಿದ್ದೀನಿ. ಸೊ ಇಲ್ಲಿ ನನಗೆ ಮತ್ತು ಇಂಜೆಕ್ಷನ್ ಅಂದರೆ ಅನಸ್ತೇಷಿಯಾ ಕೊಟ್ಟು, ಲೋಕಲ್ ಅನಸ್ತೇಷಿಯಾ ಕೊಟ್ಟು ರೂಟ್ ಕೆನಾಲ್ಸ್ ಎಲ್ಲನೂ 1-2 ಸಲ ರೂಟ್ ಕೆನಾಲ್ ಮಾಡಿದ್ರು. ಮತ್ತು ಅದನ್ನು ಚಿಕ್ಕದು ಮಾಡಿ ಕ್ರೌನ್ಗೆ ಅಳತೆ ಎಲ್ಲ ತೊಗೊಂಡ್ರು. ಅದೇ ಥರನೇ ಏನಾಯ್ತು ಅಂದರೆ ಅಳತೆ ತೊಗೊಂಡಿದ್ದ ದಿವಸನೇ ಈ ಕಡೆ ಹಲ್ಗೆ ಏನು ಮಾಡಿದ್ರು ಅಂದರೆ ಇಲ್ಲಿ ಕೂರಿಸ್ಕೊಂಬಿಡಿ ಹಲ್ಲನ್ನ. ಯಾಕಂದರೆ ನನಗೆ ಈ ಹಲ್ಲು ಬಂದು ಸ್ವಲ್ಪ ಜುಮ್ ಅಂತ ಇತ್ತು, ಏನಾದರೂ ಕಚ್ಚೋವಾಗ ಒಂದು ರೀತಿ ಸೆನ್ಸಿಟಿವ್ ಆಗಿ ಜುಮ್ ಅನ್ನೋದಕ್ಕೆ ಶುರು ಆಯಿತು. ಅದಕ್ಕೂ ಹೇಳಿದಾಗ ಅವ್ರು ಏನು ಹೇಳಿದ್ರು ಅಂದರೆ ಬೇರೆ ದಾರಿ ಇಲ್ಲ, ಅಲ್ಲಿ ಬಂದು ಹಲ್ಲು ಕೂರಿಸ್ಕೋಬೇಕು, ಅಂದರೆ ಇಂಪ್ಲಾಂಟ್ ಹಾಕಿ ಕೂರಿಸ್ಕೋಬೇಕು, ಇಲ್ಲಾಂದರೆ ಬ್ರಿಡ್ಜ್ ಮಾಡಿಸ್ಬಿಟ್ಟು 3 ಹಲ್ಲು ಬರೋ ಥರ, ಅಂದರೆ ಆ ಕಡೆ ಹಲ್ಲು ಈ ಕಡೆ ಹಲ್ಲನ್ನ ಚಿಕ್ಕದು ಮಾಡಿಬಿಟ್ಟು ಮಧ್ಯಕ್ಕೆ ಕ್ರೌನ್ ಥರ ಸೇರಿಸಿ ಹಲ್ಲನ್ನ ಕೂರಿಸ್ತೀವಿ ಅಂತ ಅಂದರು. ಸೊ ಈ 2ರಲ್ಲಿ ಯಾವುದಪ್ಪ ಬೆಸ್ಟು ಅಂತಂದರೆ ಇಂಪ್ಲಾಂಟ್ ಮಾಡಿಸೋದು. ಬ್ರಿಡ್ಜ್ ಮಾಡಿಸಿದ್ರೆ ಏನಾಗುತ್ತೆ ಅಂದರೆ ಚೆನ್ನಾಗಿರೋ ಹಲ್ಲನ್ನ, ಅಂದರೆ ನಮ್ದು ಏನು ಹಲ್ಲಿರುತ್ತೆ ಅದನ್ನು ಚಿಕ್ಕದು ಮಾಡಿ ಏನು ಮಾಡ್ತಾರೆ, ಬ್ರಿಡ್ಜ್ ಕೂರಿಸ್ತಾರೆ. ನಾನು ಬೇಕಾದರೆ ನಾನು ನಿಮ್ಗೆ ಇಮೇಜಸ್ ಹಾಕ್ತೀನಿ ನೋಡಿ, ನನಗೆ ಕೊಟ್ಟಂಥ ಟ್ರೀಟ್ಮೆಂಟ್ ಇಮೇಜಸ್ಸು ಹಾಕ್ತೀನಿ ನೋಡಿ ಯಾವ ಥರ ಇದೆ ಅಂತ. ಸೊ ಆವಾಗ ಈ ಕಡೆ ಹಲ್ಲು ಚಿಕ್ಕದು ಮಾಡಿ ಮಧ್ಯದಲ್ಲಿ ನನಗೆ ಹಲ್ಲನ್ನ ಸುಮ್ಮನೆ ದವಡೆಗೆ ಫಿಕ್ಸ್ ಮಾಡ್ತಾರೆ. ಇದು ಚೀಪ್ ಆ್ಯಂಡ್ ಬೆಸ್ಟು, ಬೇಗ ಮುಗಿಯುತ್ತೆ ಟ್ರೀಟ್ಮೆಂಟು. ಬಟ್ ಇದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಏನಾದರೂ ತಿನ್ನುವಾಗ ಸಣ್ಣ ಪುಟ್ಟ ಊಟದ ಪಾರ್ಟಿಕಲ್ಸ್ ಏನಾಗುತ್ತೆ ಅಂದರೆ ಲೈಟಾಗಿ ಸೈಡಿಂದ ಹಲ್ಲು ಒಳಗಡೆ ಹೋಗೋದಕ್ಕೆ ಚಾನ್ಸ್ ಇದೆ. ಬ್ರಿಡ್ಜ್ ಅದೇನು ಹಲ್ಲು ಮಾಡಿಸಿರ್ತೀವಿ ಅದ್ರೊಳಗಡೆ ಹೋಗಿ ಇರೋ ಹಲ್ಲನ್ನ ಡ್ಯಾಮೇಜ್ ಮಾಡೋದಕ್ಕೆ ಚಾನ್ಸಸ್ 100% ಇದೆ. ಅಂದರೆ ಚಿಕ್ಕದು ಮಾಡಿರೋ ಹಲ್ಲುಗಳನ್ನು ಡ್ಯಾಮೇಜ್ ಮಾಡಿ ಅದು ಒಳಗಡೆ ಹುಳುಕಾಗಿ ಸ್ಮೆಲ್ ಬರೋದಕ್ಕೆ ಶುರುವಾಗಿ ಮತ್ತೆ ನಾವು ಹಾಸ್ಪಿಟ್ಲಿಗೆ ಹೋಗಿ ಮತ್ತೆ ಅದೇನು ಹಾಕ್ಸಿರ್ತೀವಿ ಬ್ರಿಡ್ಜ್ಗೂ ಅದನ್ನು ಕ್ರೌನ್ಸ್ನ ತೆಗೆಸಿ ಮತ್ತೆ ಅದು ಚೆನ್ನಾಗಿರೋ ಹಲ್ಲು ಏನು ಚಿಕ್ಕದು ಮಾಡಿರ್ತಾರೆ ಅದು ಚೆನ್ನಾಗೇ ಇರುತ್ತೆ. ಅದಾದಮೇಲೆ ಒಂದು 15 ಇಯರ್ಸ್ವರೆಗೂ ಚೆನ್ನಾಗಿರುತ್ತೆ ಅಂತಾರೆ. ಬಟ್ 2 to 3 years 4 yearsಗೆಲ್ಲ ಏನಾದರೂ ಒಂಚೂರು ಡ್ಯಾಮೇಜಸ್ ಏನಾದರೂ ಆಗಿ ಉಳುಕಾಗಿ ಮಿನಿಮಮ್ 5 years ಆಫ್ಟರ್ ಬಂದು ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗೇ ಆಗುತ್ತೆ. ಸೊ ನಮಗೇನಾದರೂ ಉಳುಕಾಗಿ
ನೋವು ಬರೋದಕ್ಕೆ ಶುರು ಆಗುತ್ತೆ, ಇಲ್ಲ ಸೈಡಲ್ಲಿ ದವಡೆಯಲ್ಲಿ ಗುಳ್ಳೆಗಳು ಬರೋದಕ್ಕೆ ಶುರು ಆಗುತ್ತೆ, ಪೇಯ್ನ್ ಆಗೋದಕ್ಕೆ ಶುರು ಆಗುತ್ತೆ. ಆಗ ನಾವು ಇಕ್ಸಿರೋಂಥ ಬ್ರಿಡ್ಜನ್ನು ತೆಗೆಸಿ ಆ ಹಲ್ಲನ್ನು ಬಂದು ನಾವು ಮತ್ತೆ ರೂಟ್ ಕೆನಾಲ್ ಮಾಡಿಸಿ ಮತ್ತೆ ಹಲ್ ಕ್ರೌನ್ ಚೆನ್ನಾಗಿದ್ರೆ ಅದನ್ನು ಫಿಕ್ಸ್ ಮಾಡ್ತಾರೆ, ಇಲ್ಲಾಂದರೆ ಅದಕ್ಕೂ ಆರ್ಡರ್ ಕೊಟ್ಟು ಅದನ್ನು ಮಾಡಿಸ್ಕೋಬೇಕಾಗುತ್ತೆ. ಇದು ಬಂದು ನಮಗೆ 15 ಇಯರ್ಸ್ ಅಂತ ಹೇಳ್ತಾರೆ. 5 ಇಯರ್ಸ್ 6 ಇಯರ್ಸ್ಗೆ ನಾವು ನೋವು ಆಗುತ್ತೆ, ನೋವು ಬರುತ್ತೆ ಅನ್ನೋದಕ್ಕೆ ನಾವು ಎದುರು ನೋಡಬೇಕು, ಯಾಕಂದರೆ ಇದು ಬರೋದಕ್ಕೆ ಚಾನ್ಸ್ ಇದೆ. ಅದೇ ಇಂಪ್ಲಾಂಟ್ ಮಾಡಿಸಿದ್ರೆ ಅದು ಬಂದು ನಮ್ಮ ಒರಿಜಿನಲ್ ಹಲ್ ಥರ, ಅಂದರೆ ಹಲ್ಲಿನ ಬೋನ್ ಏನಿರುತ್ತೆ ಇಲ್ಲಿ ನಮಗೆ ಬೋನು, ಆ ಬೋನ್ ಒಳಗಡೆ ಬಂದು ನಮಗೆ ಟೈಟಾನಿಯಂ ಮೆಟಲ್ ಅಂದರೆ ಮೆಟಲ್ ಇರುವಂಥ ಒಂದು ಸ್ಕ್ರೂವನ್ನು ಬಂದು ಕೂರಿಸ್ತಾರೆ. ಅದು ರೂಟ್ ಥರ ಅದನ್ನು ಕೂರಿಸ್ಬಿಟ್ಟು ಕ್ರೌನ್ಗೆ ಫಿಕ್ಸ್ ಮಾಡಿ ಬಿಟ್ಬಿಡ್ತಾರೆ, ಹೆಡ್ ಹಾಕ್ಬಿಟ್ಟು. ಸೊ ಇದೊಂದು ಹೀಲಿಂಗ್ ಟೈಮ್ ಬಂದು 4 to 5 months 6 months ಕೂಡ ಆಗುತ್ತೆ. ಸೊ ಇದು ಬಂದು ಪ್ರಾಸೆಸ್ಸು. ಸೊ ನನಗೆ ಇದು ಇಲ್ಲಿ ನಡೆದಿದೆ. ಅವರು ಬ್ರಿಡ್ಜು ಹೇಳಿದ್ರು ಚೀಪ್ ಆ್ಯಂಡ್ ಬೆಸ್ಟ್ ಇರುತ್ತೆ, ಟೈಮ್ ಬೇಗ ಮುಗಿಯುತ್ತೆ, 1 ವೀಕಲ್ಲಿ ಟ್ರೀಟ್ಮೆಂಟ್ ಮುಗಿಯುತ್ತೆ ಅಂತ. ನಾನು ಬಂದು ಯಾಕೆ ಇಂಪ್ಲಾಂಟನ್ನು ಬಂದು ನಾನು ಚೂಸ್ ಮಾಡಿದೆ ಅಂದರೆ, ನಮ್ಮ ಮನೆಯವ್ರಿಗೆ ಏನಾಯಿತು ಅಂದರೆ ಅದೇ ಥರನೇ ಹಲ್ಲು ಸ್ವಲ್ಪ ಪ್ರಾಬ್ಲಮ್ ಆಗಿ ನಾವು ಬ್ರಿಡ್ಜ್ ಮಾಡಿಸಿದ್ವಿ. ಬಟ್ ಅದು ಅವ್ರಿಗೇನಾಯಿತು ಅಂದರೆ ಸ್ವಲ್ಪ ಈ ದವಡೆ ಮೇಲೆಲ್ಲನೂ ಒಳಗಡೆ ಸ್ವಲ್ಪ ಗುಳ್ಳೆ ಬರೋ ಥರ ಆಗಿ ಮತ್ತೆ ಟ್ರೀಟ್ಮೆಂಟ್ಸು ಆ ಥರ ಹೋಗಿದೆ. 2 to 3 times ಆ ಥರ ಮಾಡಿಸಿದ್ದೀವಿ. ಸೊ ಹಾಗಾಗಿ ನಮ್ಮ ಮನೆಯವ್ರು ಏನಾದ್ರು ಅಂದರೆ, ನನಗೆ ಅದು ಗೊತ್ತಿದೆ ನೋವು, ನೀನು ಅದು ಮಾಡಿಸ್ಕೊಳಕ್ಕೆ ಹೋಗ್ಬೇಡ, ಇಂಪ್ಲಾಂಟೇ ಮಾಡಿಸ್ಕೊಂಡ್ರು. ಇಲ್ಲಿ ಬಂದು ಕರೆಕ್ಟಾಗಿ ಇಂಪ್ಲಾಂಟ್ ಆಗಿದೆ ನನಗೆ. January 30th ನಾನು ಮಾಡಿಸ್ಕೊಂಡಿದ್ದು. ಸೊ 3-4 monthsವರೆಗೂ ಹೀಲಿಂಗ್, ಅಂದರೆ ಅದು ಬಂದು ಕಚ್ಕೋಬೇಕು ಮೂಳೆಗಳಲ್ಲಿ. ಸೊ ಇದು ಹೀಲಿಂಗ್ ಟೈಮ್ ಬಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಆಫ್ಟರ್ ಸರ್ಜರಿ ನೋವಿರುತ್ತೆ, ಇದು ಸರ್ಜರಿ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಸೊ ಮತ್ತೆ ಇಂಜೆಕ್ಷನ್ ಹಾಕಿಬಿಟ್ಟು ನಮಗೆ ಡ್ರಿಲ್ ಮಾಡಿ ಬೋನನ್ನು ಡ್ರಿಲ್ ಮಾಡಿಕೊಂಡು ಅದರಲ್ಲಿ ನಮಗೆ ಟೈಟಾನಿಯಂ ಮೆಟಲ್ದು ಅದು ಸ್ಕ್ರೂನ ಕೂರಿಸ್ತಾರೆ. ಕೂರಿಸಿದ್ದಾದಮೇಲೆ ಅದಕ್ಕೆ ಒಂದು ಹೆಡ್ ಹಾಕಿ ಬಿಟ್ಬಿಡ್ತಾರೆ. ಸೊ ಬಿಟ್ಬಿಟ್ಟು ಅದು ಹೀಲೆಲ್ಲ ಆಗಿ ಅದು ಚೆನ್ನಾಗಿ ಎಲ್ಲ ಕುತ್ಕೊಂಡು ಎಲ್ಲ ಚೆನ್ನಾಗಿ ಆದಮೇಲೆ ನಮಗೆ ಬಂದು ಕ್ರೌನ್ನ ಕೂರಿಸ್ತಾರೆ. ಸೊ ಈಗೇನು ಪ್ರಾಬ್ಲಮ್ ಆಗಿದೆ ಅಂದರೆ, ನನಗೆ ಈ ಕಡೆ ಹಲ್ಲು ಹೀಗೆ ಬಂದಿರೋದ್ರಿಂದ ಸೊ ನನಗೆ ಬ್ರೇಸಸ್ ಹಾಕಿದ್ದಾರೆ. ನೀವು ಸರಿಯಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ, ಹಲ್ಲು ಒಳಗಡೆ ಬಂದು ಇಲ್ಲಿಂದ ಇಲ್ಲಿವರೆಗೂ ಹಿಂಗೆ ಸಪೋರ್ಟ್ ತಗೊಂಡು ಈ ಹಲ್ಲು ಹಿಂಗೆ ಬರೋ ಥರ, ಈ ಹಲ್ಲು ಹಿಂಗೆ ಬಂದು ನೀಟಾಗಿದ್ದು ಸ್ಟ್ರೈಟ್, ಹಿಂಗಿರೋ ಹಲ್ಲುಗಳು ಹಿಂಗೆ ಸ್ಟ್ರೈಟ್ ಆಗಿ ಇಲ್ಲಿ ನನಗೆ ಕ್ರೌನ್ ಕೂರಿಸ್ಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ನನಗೆ ಇಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಸೊ ಇದು ಸ್ವಲ್ಪ ಪೇಯ್ನ್ಫುಲ್ ಆಗಿರುತ್ತೆ. ಮತ್ತು ಬಂದು ಇಂಪ್ಲಾಂಟ್ದು ಎಕ್ಸ್ಪೀರಿಯನ್ಸ್ ಅಂದರೆ ತುಂಬ ನೋವೆಲ್ಲ ವರ್ಸ್ಟ್ ಆಗಿರುತ್ತೆ. ಇದೆಲ್ಲ ತುಂಬ ಈಸಿ, ನೋವಾಗಲ್ಲ ಅವೆಲ್ಲ ನಾನು ಹೇಳಲ್ಲ. ಅನಸ್ತೇಷಿಯಾ ಕೊಟ್ಟಿರ್ತಾರೆ, ಬಟ್ ಅದು ನಮಗೆ 95% ಅದರದ್ದು ಪವರು ಅನಸ್ತೇಷಿಯಾದಿರುತ್ತೆ. ಬಟ್ ಈ ಡ್ರಿಲ್ ಮಾಡೋವಾಗ ಏನಾಗುತ್ತೆ ಅಂದರೆ 5% ನಮಗೆ ಪ್ರೆಷರ್, ಸ್ವಲ್ಪ ಪೇಯ್ನ್ ಗೊತ್ತಾಗುತ್ತೆ. ಅಂದರೆ ಈಗ ನಮಗೆ ಜೋಮ್ ಹಿಡಿದಾಗ ನಮಗೆ ಲೈಟಾಗಿ ಸೂಜಿ ಚುಚ್ಕೊಂಡ್ರೆ ನೋವಾಗುತ್ತಲ್ಲ, ಆ ಥರ ನೋವು ಇಲ್ಲಿ ನಮ್ಗೆ ಹಾಗೆ ಆಗುತ್ತೆ, ನೋವಿರುತ್ತೆ, 5% ಪೇಯ್ನ್ ಆಗುತ್ತೆ ನಮಗೆ. ಈಗ ಮತ್ತೆ ಇಂಜೆಕ್ಷನ್ ಹಾಕಿ ಒಂದು 5 minutes ಬಿಟ್ಟು ಹಲ್ಲು ಕೀಳ್ತಾರಲ್ಲ, ಹಂಗೆ ಕಿತ್ತ ಮೇಲೆ ಅದು ಹೆಲ್ದಿಯಾಗಿದ್ದರೆ, ಅಂದರೆ ನಾವು ಹೆಲ್ದಿಯಾಗಿದ್ದೀವಿ, ನಮ್ಗೆ ಯಾವುದೇ ರೀತಿ ಶುಗರ್ ಅಂಥವೆಲ್ಲ ಏನೂ ಇಲ್ಲ ಅಂದಾಗ ನಮ್ಗೇನು ಮಾಡ್ತಾರೆ ಅಂದರೆ ಅಟ್ ಎ ಟೈಮ್ ನಮಗೆ ಅದು ಇಂಪ್ಲಾಂಟ್ ಮಾಡಿಬಿಟ್ಟು ಹೊಲಿಗೆ ಹಾಕ್ಬಿಟ್ಟು ಅದನ್ನು ಹೀಲ್ ಮಾಡೋದಕ್ಕೆ ಬಿಟ್ಬಿಡ್ತಾರೆ. ಅದು ಈಸಿ, ಯಾಕಂದರೆ ಹಲ್ಲು ಕಿತ್ತಿರೋ ಜಾಗದಲ್ಲಿ ಇದನ್ನು ಕೂರಿಸ್ತಾರೆ. ಸೊ ನೋವು ಕೂಡ ನಮಗೆ ಒಂದು ನೋವಲ್ಲಿ 2 ಟ್ರೀಟ್ಮೆಂಟ್ ಮುಗಿಯುತ್ತೆ. ಇದು ಹಂಗಲ್ಲ, ನನಗೆ ಹಲ್ಲು ಕಿತ್ತಿರೋದು 2019 ಈಗ ಬಂದು ಅದೆಲ್ಲ ಕೂಡ್ಕೊಂಬಿಟ್ಟಿದೆ ಚೆನ್ನಾಗಿ. ಅದು ನನಗೆ ಡ್ರಿಲ್ ಮಾಡಿದಾಗ ಏನಾಯಿತು ಅಂದರೆ ಹೆವಿ ಪೇಯ್ನ್ ನೈಟಲ್ಲಿತ್ತು. ಸೊ ಈವ್ನಿಂಗ್ ನಾನು 7:30 ಆ ಟೈಮ್ ನನಗೆ ಮಾಡಿದ್ರು, 8 o'clockಗೆಲ್ಲ ಮುಗೀತು. ಸೊ ನೈಟ್ ಒಂದು 11ಗೆ ತುಂಬಾ ಪೇಯ್ನ್ ಇತ್ತು ನನಗೆ. 2 ಪ್ಯಾರಾಸಿಟಮಲ್ ಹಾಕ್ಕೊಂಡ್ರು ನೋವು ಕಮ್ಮಿ ಆಗಲಿಲ್ಲ. ವರ್ಸ್ಟ್ ಆಗಿರುತ್ತೆ, ಒಂದು ನೈಟ್ ಪೇಯ್ನ್ ಬಂದು ತುಂಬ ವರ್ಸ್ಟ್ ಆಗಿರುತ್ತೆ, ಬಾಯಿ ಕೂಡ ಅಲ್ಲಾಡ್ಸೋಕ್ಕಾಗಲ್ಲ, ಅಷ್ಟು ನೋವಿರುತ್ತೆ. ಸೊ ನೋವು ಒಂದೇ ಇದರಲ್ಲಿ ಸ್ವಲ್ಪ ಜಾಸ್ತಿ ಡಿಸ್ಅಡ್ವಾಂಟೇಜು. ಮತ್ತು ಬಂದು ನಮಗೆ ಮನಿ ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಇದು ಮಿನಿಮಮ್ ಒಂದು ಹಲ್ಲಿಗೆ 34,000 to 40,000ವರೆಗೂ ಖರ್ಚಾಗುತ್ತೆ. ನಾವು ಬ್ರಿಡ್ಜ್ ಮಾಡಿಸ್ಕೋತೀವಿ ಅಂದರೆ ಒಂದು 21,000 18,000 ಒಳಗಡೆ ಮುಗಿಯುತ್ತೆ, 3 ಹಲ್ಲು ಅನ್ನೋ ಥರ ಇದ್ದಾಗ. ಬ್ರಿಡ್ಜ್ ಬಂದಾಗ 3 ಹಲ್ಲೇನೆ ಬರೋದು. ಸೊ ಈ ಥರ ಎಕ್ಸ್ಪೆನ್ಸ್ ಆಗುತ್ತೆ, ಸ್ವಲ್ಪ ದುಡ್ಡು ಖರ್ಚಾಗುತ್ತೆ, ರಿಕವರಿ ಟೈಮ್ ಕೂಡ ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಈ ಟ್ರೀಟ್ಮೆಂಟಲ್ಲಿ ಇರೋದ್ರಿಂದ ನನ್ನಿಂದ ಸರಿಯಾಗಿ ಮಾತಾಡೋಕ್ಕಾಗ್ತಾಯಿಲ್ಲ. ಮತ್ತು ಬ್ರೇಸಸ್ ಹಾಕ್ಸ್ಕೊಂಡಿದ್ದು ಅಷ್ಟೇ 1 ವೀಕ್ವರೆಗೂ ಸೆಟ್ ಆಗೋದಕ್ಕೆ ತುಂಬ ಕಷ್ಟಪಟ್ಟೆ. ಆ ಕಂಬಿಗಳೆಲ್ಲ ಒಳಗಡೆ ಚುಚ್ತಾ ತುಂಬ ಕಷ್ಟ ಕೊಡ್ತು. ಸೊ ಈಗ ಸೆಟ್ ಆಗಿದೆ ಆಲ್ಮೋಸ್ಟ್. ಈಗ ಬಂದು 3 times ಹೋಗಿ ನಾನು ಅದನ್ನು ಅಂದರೆ ಟೈಟ್ ಬಂದಿದ್ದೀನಿ. ಇನ್ನೊಂದು 2 months ಅದೊಂದು ಟ್ರೀಟ್ಮೆಂಟ್ ಮುಗೀತು ಅಂದರೆ ಕ್ರೌನ್ ಕೂರಿಸ್ಕೊಂಡ್ರೆ ನನಗೆ ಹಲ್ಲಿನ ಟ್ರೀಟ್ಮೆಂಟ್ ಕಂಪ್ಲೀಟಾಗಿ ಮುಗಿಯುತ್ತೆ. ಸೊ ಈ ವಿಷಯನ ಬಂದು ನಾನು ಹೇಳಲಿಲ್ಲ, ಯಾವುದೇ ವ್ಲಾಗಲ್ಲಿ ಶೇರ್ ಮಾಡಲಿಲ್ಲ. ತುಂಬ ಜನ ವೀಡಿಯೋ ಹಾಕ್ತಾಯಿಲ್ಲ, ಏನಾಗಿದೆ ನಿಮಗೆ ಅಂತ ಕೇಳ್ತಾ ಇದ್ದಿದ್ದ ಕಾರಣಕ್ಕೆ ಈ ವಿಡಿಯೋ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದೊಂದು ಕಂಟೆಂಟಾಗಿ ಹಾಕಬೇಕು ಅಂತೇನಿಲ್ಲ, ಜಸ್ಟ್ ಒಂದು ಡೆಂಟಲ್ ಇಶ್ಯೂಸ್ಗೆ
ನಿಮಗೊಂದು ನಾಲೆಡ್ಜ್ ಇರಲಿ ಅಂತ ಇದನ್ನು ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಇಷ್ಟೊಂದು ಬ್ರೀಫಾಗಿ ಯಾರೂ ಹೇಳಲ್ಲ ಅನಿಸುತ್ತೆ. ಸಾಮಾನ್ಯವಾಗಿ ಡಾಕ್ಟರ್ಸ್ ಹೇಳ್ತಾರೆ. ನಿಮಗೆ ನಾನು ಅನುಭವ ಇರೋದು ಹೇಳ್ತಾ ಇದ್ದೀನಿ. ಈ ಟ್ರೀಟ್ಮೆಂಟು ಹೋಗ್ತಾ ಇದೆ. ಹಲ್ಲುಗಳೆಲ್ಲ ಸ್ವಲ್ಪ ಟೈಟ್ ಆಗ್ತಾ ಇದೆ, ಸರಿಯಾಗಿ ಫಿಕ್ಸ್ ಆಗ್ತಾ ಇದೆ, ಅಲೈನ್ ಆಗ್ತಾ ಇದೆ. ಈ ಹಲ್ಲುಗಳೆಲ್ಲ ಒಂದು ಸ್ವಲ್ಪ ಸೈಡಿಗೆ ಜರುಗ್ತಾ ಇದೆ. ಸೊ ಈ ಟ್ರೀಟ್ಮೆಂಟಲ್ಲಿ ಇರೋದ್ರಿಂದ ನನಗೆ ಸ್ವಲ್ಪ ಊಟ ಮಾಡೋದು ಕಷ್ಟ, ಸ್ವಲ್ಪ ಈ ಪೇಯ್ನ್ ಎಲ್ಲ ಕಮ್ಮಿ ಆಯಿತು. ಇಂಪ್ಲಾಂಟ್ದೆಲ್ಲ ಒಂದು 15 ಡೇಸ್ವರೆಗೂ ಪೇಯ್ನ್ ಇತ್ತು. ಮತ್ತು ಇದ್ರದ್ದು ಇನ್ನೊಂದೇನು ಸೈಡ್ ಎಫೆಕ್ಟ್ ಅಂದರೆ ನಮಗೆ ಈ ನರ್ವ್ಸ್ ಎಲ್ಲನೂ ಒಂಥರ ಮರಗಟ್ಬಿಡುತ್ತೆ. ಇಲ್ಲಿ ಹಾಕ್ಸಿರೋದ್ರಿಂದ ಈ ಆಫ್ ಲಿಪ್ಸ್ ಏನಾಗುತ್ತೆ ಅಂದರೆ ಯಾವಾಗಲೂ ಜೋಮ್ ಇದ್ದಂಗೆ. ಅಂದರೆ ನಮ್ಗೆ ಅನಸ್ತೇಷಿಯಾ ಪವರ್ ಹೊರಟೋಗಿರುತ್ತೆ. ಬಟ್ ಇಲ್ಲೇನಾಗುತ್ತೆ ಅಂದರೆ ಇನ್ನೂ ಇದೆ, ಸ್ಟಿಲ್ ನನಗೆ ಇನ್ನೂ 20% ಅಷ್ಟಿದೆ. ಹಿಂಗೆ ಮುಟ್ಕೊಂಡಾಗ ಇಲ್ಲೊಂಥರ ಚಕ್ಲುಗುಳಿ ಆದಂಗೆ ಆಗುತ್ತೆ. ನರ್ವ್ಸ್ ಎಲ್ಲ ಡ್ಯಾಮೇಜ್ ಆಗಿರುತ್ತೆ. ಸೊ ನರ್ವಜನ್ ಅಂತ ಹೇಳಿ ಟ್ಯಾಬ್ಲೆಟ್ ಕೊಡ್ತಾರೆ ನಮಗೆ, ಬಂದು ನರ್ವಸ್ ಎಲ್ಲನೂ ಒಂದು ಸ್ವಲ್ಪ ಹೀಲ್ ಆಗೋದಕ್ಕೆ. ಸೊ ಈ ಥರ ನನಗೆ ಪ್ರಾಬ್ಲಮ್ ಆಗಿತ್ತು. ಸೊ ಹಾಗಾಗಿ ನಾನು ವೀಡಿಯೋಸ್ ಮಾಡಲಿಲ್ಲ, ಮಾತಾಡೋಕ್ಕೆ ಕಂಫರ್ಟಬಲ್ ಇರಲಿಲ್ಲ. ಇದು ಊತ ಬಂದಂಗೆ ಇರ್ತಾಯಿತ್ತು. ಹಿಂಗೇನೋ ಕಚ್ಕೊಂಡ್ರೆ ಜಾಸ್ತಿ ಪೇಯ್ನ್ ಇರ್ತಾಯಿತ್ತು. ತುಂಬ ಕಷ್ಟ ಆಯಿತು. ಒಂದು 2 ಮಂತ್ ತುಂಬ ಕಷ್ಟ ಆಯಿತು. ಈ ಬ್ರೇಸಸ್ ಎಲ್ಲ ಸೆಟ್ ಆಗೋದಕ್ಕೇನು ನನಗೆ ಸಫರ್ ಆಗಿದ್ದೀನಿ. ಸೊ ಈ ಬ್ರೇಸಸ್ಗೂ ಅಷ್ಟೇ 8,000 ಪೇ ಮಾಡಿದ್ದೀನಿ. ಯಾಕಂದರೆ ಈ ಹಲ್ಲನ್ನ ಸರ್ವ್ ಮಾಡ್ಕೊಳ್ಳೋದಕ್ಕೆ, ಈ ಹಲ್ಲು ಕೂರಿಸ್ಕೋಬೇಕು ಇಂಪ್ಲಾಂಟ್ಗೆ ಅಂದರೆ ನನಗೆ ಈ ಹಲ್ಲು ಹಿಂಗೆ ಜರುಗಬೇಕು. ಸೊ ಅದಕ್ಕೋಸ್ಕರ ಈ ಟ್ರೀಟ್ಮೆಂಟ್ ನಡೀತಾ ಇದೆ. ಸೊ ಟೋಟಲ್ ಫುಲ್ಲಾಗಿ ಹಾಕಿದ್ದಾರೆ. ಅದು ನನ್ನ ಕೈಲಿ ಹೇಳೋಕ್ಕಾಗಲ್ಲ ಪೇಯ್ನ್ ಎಲ್ಲ. ಸೊ ಹಂಗಾಗಿ ನಾನು ವೀಡಿಯೋಸ್ ಮಾಡಲಿಲ್ಲ, ಸರಿಯಾಗಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಬಾಯಿ ಕೂಡ ಜಾಸ್ತಿ ಮಾತಾಡಿದ್ರೆ ಪೇಯ್ನ್ ಬರ್ತಾಯಿತ್ತು. ಸೊ ಈಗೀಗ ಈ ರಿಕವರ್ ಆಗಿರೋದ್ರಿಂದ ವೀಡಿಯೋಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಜಾಸ್ತಿ ಬ್ರೇಸಸ್ ಕೂಡ ಕಾಣಿಸ್ತಿದ್ದಂಗೆ ನಾನು ದೂರದಿಂದನೇ ನಿಂತು ವೀಡಿಯೋ ಮಾಡಿರ್ತೀನಿ. ಸೊ ಹಂಗಾಗಿ ವೀಡಿಯೋಸು ಸರಿಯಾಗಿ ಬರಲಿಲ್ಲ ನಿಮಗೆ. ಇಷ್ಟೇ ರೀಸನ್ನು. ಇನ್ನು ನನಗೇನು ಹುಷಾರಿಲ್ಲ, ಹಂಗೆ ಎಲ್ಲೋಗಿದ್ದೀರಾ ಆ ಥರ ಎಲ್ಲ ಕೇಳಿದ್ದೀರಾ, ಆ ಥರದ್ದೆಲ್ಲ ಏನೂ ಇಲ್ಲ. ನಾನು ಆರಾಮಾಗಿ ಇದ್ದೀನಿ, ಮನೇಲೇ ಇದ್ದೀನಿ. ಸೊ ನಾನು ವೀಡಿಯೋಸ್ ಮಾಡೋದಕ್ಕೆ ಈ ಥರ ಇಶ್ಯೂ ಇದ್ದಿದ್ದರಿಂದ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಸೊ ಈ ಹಲ್ಲು ಬಂದು ಚೆನ್ನಾಗಿ ಸೆಟ್ ಆಯಿತು ನನಗೆ. 2 to 3 days ಆಯಿತು ಇದು ಸೆಟ್ ಆಗೋದಕ್ಕೆ. ಇದು ಬಂದು ನನಗೆ ಒಂದು ಮ್ಯಾಕ್ಸಿಮಮ್ ಒನ್ ವೀಕ್ ಬಂದು ಪೇಯ್ನ್, ನೋವು ಎಲ್ಲ ಇತ್ತು. ಫಸ್ಟ್ 1 day ತುಂಬ ವರ್ಸ್ಟ್ ಆಗಿರುತ್ತೆ. ಸೊ ಉಪ್ಪು ನೀರು ಕೊಪ್ಪಳಿಸೋದು, ಮಾತ್ರೆಗಳು ಆ ಥರ ಎಲ್ಲ ತೊಗೊಂಡಾಗ ಒಂದು ಲೆವೆಲ್ಗೆ ನಾನು ಸ್ವಲ್ಪ ಒಂದು ದಿವಸ ಕಷ್ಟ, ಆಮೇಲೆ ಹೋಗ್ತಾ ಹೋಗ್ತಾ ಸರೋಯ್ತು ನನಗೆ. ಇಂಪ್ಲಾಂಟ್ ಹಾಕಿರೋ ಜಾಗದಲ್ಲಿ ಸ್ವಲ್ಪ ಮಸಾಜ್ ಮಾಡೋಕ್ಕೆ ಹೇಳಿದರು. ಸೊ ಆ ಥರ ಎಲ್ಲ ಮಾಡಿಕೊಂಡು ಈಗ ನನಗೆ ಆರಾಮಾಗಿದ್ದೀನಿ. ಬಟ್ ಬ್ರೇಸಸ್ ಬಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಕ್ಕೆ, ಬ್ರಷ್ ಮಾಡ್ಕೊಳ್ಳೋದಕ್ಕೆ, ಗಟ್ಟಿಯಾದ ಪದಾರ್ಥ ತಿನ್ನೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದು ಈಗ ರೂಢಿ ಆಗೋಯ್ತು ನನಗೆ. ಸೊ ಇಷ್ಟೇ ವಿಷಯ, ಇನ್ನೇನಿಲ್ಲ. ನಿಮ್ಗೇನಾದರೂ ಒಂದು ವೇಳೆ ಡೆಂಟಲ್ ಇಶ್ಯೂಸ್ ಈ ಥರ ಇತ್ತು ಅಂದಾಗ ಈ ವಿಡಿಯೋ ಖಂಡಿತವಾಗ್ಲೂ ನೀವು ಬ್ರಿಡ್ಜ್ ಮಾಡಿಸೋದಾ, ಇಂಪ್ಲಾಂಟ್ ಮಾಡಿಸೋದಂದರೆ ಖಂಡಿತವಾಗ್ಲೂ ನಿಮಗೆ ದುಡ್ಡು ಖರ್ಚು ಮಾಡೋದಕ್ಕೆ ಮನಸ್ಸಿದೆ. ನನಗೆ ಆರೋಗ್ಯವಾಗಿರಬೇಕು, ಒಂದು 6 ತಿಂಗಳು ಕಷ್ಟಪಟ್ಟರು ಪರವಾಗಿಲ್ಲ, ನನಗೆ ಒರಿಜಿನಲ್ ಅಲ್ಲಿ ಥರ ಇರಬೇಕು ಅಂದರೆ ಇಂಪ್ಲಾಂಟ್ಗೆ ಹೋಗಿ ನೋವು ತಡಿತೀರಾ ಅಂದರೆ. ಇಲ್ಲ ನನಗೆ ಟೈಮ್ ಇಲ್ಲ, ಬ್ರಿಡ್ಜ್ ಮಾಡಿಸ್ಕೋತೀನಿ, ನನಗೆ ಕಾಸು ಕಮ್ಮಿ ಇದೆ, ಓಕೆ 15 ವರ್ಷಕ್ಕೊಂದ್ಸಲಿ ನಾನು ಸರ್ ಮಾಡಿಸ್ಕೊಂಡು ಮೇಂಟೈನ್ ಮಾಡ್ಕೋತೀನಿ ಅಂದರೆ ಬ್ರಿಡ್ಜ್ಗೆ ಹೋಗಿ. ಅಂದರೆ ಒರಿಜಿನಲ್ ಹಲ್ಲನ್ನ ಸ್ವಲ್ಪ ಕಮ್ಮಿ ಮಾಡಿ ಕೂರಿಸ್ತಾರೆ. ಸೊ ಅದೊಂದೇ ಮೈನಸ್ಸು. ಯಾಕಂದರೆ ಚೆನ್ನಾಗಿರೋ ಹಲ್ಲನ್ನ ಕಮ್ಮಿ ಮಾಡೋವಾಗ ನಮಗೆ ಬೇಜಾರಾಗುತ್ತಲ್ಲ. ನೆಕ್ಸ್ಟ್ ಡೇಸಲ್ಲಿ ಕ್ರೌನ್ ಸರಿಯಾಗಿ ಕೂತಿಲ್ಲ, ಹಲ್ಲು ಬ್ರಿಡ್ಜ್ ಸರಿಯಾಗಿ ಕೂತಿಲ್ಲ ಅಂದರೆ ಅದರೊಳಗಡೆ ನೀರು ಊಟ ಎಲ್ಲ ಹೋಗಿ ಹಾಳಾಗ್ತದೆ ಇರೋ ಹಲ್ಲುಗಳು. ಸೊ ನೋಡ್ಕೊಳ್ಳಿ, ಇನ್ಫೆಕ್ಷನ್ಸ್ ಆಗೋದಕ್ಕೂ ಚಾನ್ಸ್ ಇದೆ. ಬಟ್ ಇದು ಬಂದು ರಿಕವರಿ ಟೈಮ್ ಲೇಟು, ಸ್ವಲ್ಪ ಎಕ್ಸ್ಪೆನ್ಸಿವು, ಪೇಯ್ನ್ಫುಲ್ಲಾಗಿರುತ್ತೆ ಅಂದರೂ ಕೂಡ ಒಂದು 6 ಮಂತಲ್ಲಿ ನಮಗೆ ರಿಕವರ್ ಆಗುತ್ತೆ. ಹಲ್ಲು ಕೂರಿಸ್ಕೊಂಡ್ಮೇಲೆ ಒರಿಜಿನಲ್ ಹಲ್ಲು ಥರ ಇರುತ್ತೆ. ಸೊ ಇದೇನೇ ವಿಷಯ. ಈಗೆಲ್ಲನೂ ಇಂಪ್ಲಾಂಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಈ ಒಂದು 15 years ಆಯಿತು ಅನಿಸುತ್ತೆ ನಮ್ಮ ಇಂಡಿಯಾಗೆ ಈ ಒಂದು ಟ್ರೀಟ್ಮೆಂಟ್ ಬಂದು. ಆಗೆಲ್ಲ ಫಾರಿನಲ್ ಕಂಟ್ರೀಸಲ್ಲಿ ಮಾಡ್ತಿದ್ರು. ಈಗ ಬಂದು ಇದು ಒಂದು 15-20 years ಒಳಗಡೆ ಆಗಿದೆ ಇದು ಈ ಟ್ರೀಟ್ಮೆಂಟ್ ಬಂದು. ಸೊ ನನಗೆ ಈಗ ಅವರು ಮೊದಲೇ ಹೇಳಿದರು, ಅಂದರೆ 2019 ಹೇಳಿದ್ರು. ನಾನು ಮಾಡಿಸ್ಕೊಳ್ಳಿಲ್ಲ, ನೆಗ್ಲೆಕ್ಟ್ ಮಾಡಿ ಸ್ವಲ್ಪ ಇವಾಗ ಕಷ್ಟ ಆಗ್ತಾಯಿದೆ ಅಷ್ಟೇ. ಪರವಾಗಿಲ್ಲ, ಈಗ ರಿಕವರಿ ಆಗಿದ್ದೀನಿ. ನಾನು ಎಲ್ಲಿ ಮಾಡಿಸ್ದೆ ಅಂದರೆ ಯಲಹಂಕದಲ್ಲಿ ಪಟೇಲ್ ಕ್ಲಿನಿಕ್ ಇದೆ. ಅಲ್ಲಿ ನೀವು ಪಟೇಲ್ ಡೆಂಟಲ್ ಕ್ಲಿನಿಕ್ ಯಲಹಂಕ ಅಂತ ಗೂಗಲಲ್ಲಿ ಹಾಕಿದ್ರೆ ನಿಮ್ಗೆ ಡೈರೆಕ್ಟಾಗಿ ನಿಮಗೆ ಅಲ್ಲಿ ಕ್ಲಿನಿಕ್ಗೆ ಕರ್ಕೊಂಡು ಹೋಗ್ಬಿಡುತ್ತೆ ಮ್ಯಾಪ್. ಸೊ ನೀವು ಅಲ್ಲೋಗಿ ಮಾಡಿಸ್ಕೋಬೋದು. ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಟ್ರೀಟ್ಮೆಂಟ್ಸು. ನಿಮ್ಗೆ ಅದೇನು ತೊಂದರೆ ಇಲ್ಲ ಅಂದರೆ ಮಾಡಿಸ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಇದು ಬಂದು ನನ್ನ ಓನಾಗಿ ನನ್ನ ಎಕ್ಸ್ಪೀರಿಯನ್ಸ್ ವಿತ್ ಅಡ್ರೆಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ಯಾವುದೇ ರೀತಿ ಪ್ರಮೋಷನ್ ಅಂಥದ್ದು ಏನೂ ಇಲ್ಲ. ಸೊ ರೆಗ್ಯುಲರಾಗಿ ಸುಮಾರು ಕಮೆಂಟ್ಸ್ ಬರ್ತಾನೆ ಇತ್ತು, ಹಾಗಾಗಿ ಇದಕ್ಕೆ ವಿಡಿಯೋ ಅಷ್ಟೇ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ. ಯಾಕಂದರೆ ಒಂದು ಹಲ್ಲಿನ ವಿಷಯದಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಇಟ್ಟು ಹೇಳಿದ್ದೀನಿ. ಏನು ಅನ್ಸುತ್ತೆ ಕಮೆಂಟ್ ಮಾಡಿ. ಕೇಳಿ.